ನೆಕ್ಸ್ಟ್ ಲೆವೆಲ್ ದುನಿಯಾ ವಿಜಯ್. ಪಕ್ಕಾ 100 ಡೇಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫೈಟ್ ಸೀನ್ಸ್ ಮಾತ್ರ ಚೆನ್ನಾಗಿದೆ. ದುನಿಯಾ ವಿಜಯ್ ಅವ್ರದ್ದು ಫೈಟ್ ಸೀನ್ಸ್ ಎಲ್ಲ ಚೆನ್ನಾಗಿದೆ. ಸೂಪರ್ ಅಣ್ಣ, ಚೆನ್ನಾಗಿದೆ ಸರ್. ಸಖತ್ ಸೂಪರ್ ಸರ್. ಇಂಡಸ್ಟ್ರಿ ಮತ್ತೆ ರಿವೈವ್ ಆಗ್ಬೇಕು, ಹಾಗೇನೆ ಆಲ್ರೆಡಿ ದೂರ ಆಗಿರೋ ಪ್ರೇಕ್ಷಕರನ್ನ ವಾಪಸ್ ಚಿತ್ರಮಂದಿರಗಳ ಕಡೆ ಎಳ್ಕೋಬೇಕು. ಫಾರ್ಚುನೇಟ್ಲಿ ವಿಜಯ್ ಅವರ ಸಲಗ ಆಗ ಕೆಲಸವನ್ನ ಮಾಡಿತ್ತು, ಅಂಡ್ ಈಗ ಭೀಮಾ ಕೂಡ ಅದನ್ನೇ ಮಾಡಬೇಕಾಗಿದೆ. ಅಫ್ಕೋರ್ಸ್ ಸಮಯ ಸಂದರ್ಭ ಎರಡೂ ಬೇರೆ ಬೇರೆನೆ, ಬಟ್ ಅದರ ಅಗತ್ಯ ಮಾತ್ರ ಈಗಲೂ ಅಷ್ಟೇ ಇದೆ. ಭೀಮಾ ಇದು ದುನಿಯಾ ವಿಜಯ್ ಅವರ ನಿರ್ದೇಶನದಲ್ಲಿ ಬರ್ತಾ ಇರುವಂತ ಚಿತ್ರ. ಓವರ್ ಆಲ್ ಇಲ್ಲಿನ ಎಡಿಟಿಂಗ್ ಇಷ್ಟ ಆಯ್ತು. ಫಾಸ್ಟ್ ಫೇಸ್ ಅಲ್ಲಿ ಬರುವಂತ ವಿಜುವಲ್ಸ್, ಅದಕ್ಕಿರೋ ಟ್ರಾನ್ಸಿಷನ್ಸ್ ಅಂಡ್ ಅವುಗಳಲ್ಲಿ ತಮ್ಮ ಕಥೆನ ತಾವು ಹೇಳ್ಬೇಕಿರೋ ವಿಷಯನ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಹಾಗೇನೆ ಇದ್ರ ಮ್ಯೂಸಿಕ್ ಟ್ರೈಲರ್ ಶುರು ಆಗಿದ ನೆಕ್ಸ್ಟ್ ಮೂಮೆಂಟ್ ಅಲ್ಲೇ ಬಂದಂತ ವೈಬ್ ಆ ಲಾಸ್ಟ್ ಮೂಮೆಂಟ್ ವರ್ಗೂ ಹಾಗೆ ಇತ್ತು. ಸೊ ಮಧ್ಯೆ ಚರಣ್ ರಾಜ್ ಅವರ ವೇರಿಯೇಷನ್ಸ್ ಕೂಡ ಇಷ್ಟ ಆಯ್ತು. ಇನ್ನು ಡೈಲಾಗ್ಸ್ ಕಡೆ ಬಂದ್ರೆ ಅದನ್ನ ಈಗ ನೀವು ಕೇಳಿದಾಗ ಅರೆ ಸ್ಪೆಷಲ್ ಏನಿದೆ, ನಾರ್ಮಲೇ ಅಲ್ವಾ ಅಂತ ಅನ್ನಿಸ್ಬೋದು. ಬಟ್ ಆಕ್ಚುಲಿ ಸಿನಿಮಾದಲ್ಲಿ ಆ ಡೈಲಾಗ್ ಗಳ ಇಂಪ್ಯಾಕ್ಟ್ ಯಾವ ಲೆವೆಲ್ ಅಲ್ಲಿ ಇರುತ್ತೆ ಅಂತ ಸಲಗ ನೋಡಿರೋರ್ಗೆನೆ ಗೊತ್ತಿರುತ್ತೆ. ಸೊ ಹೆಚ್ಚೇನು ಹೇಳೋದ್ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಇಡೀ ಟ್ರೈಲರ್ ಇರೋದು ಕೂಡ ಹಾಗೇನೆ. ಹೊಸ ವಿಷಯ ಅಂತ ಏನು ಕಾಣಲ್ಲ, ಅನಾವಶ್ಯಕವಾಗಿ ಹೈಪ್ ತರೋದಕ್ಕೆ ನೋಡಿಲ್ಲ, ಅಂಡ್ ಏನ್ ಹೇಳ್ಬೇಕು ಅನ್ಕೊಂಡಿದ್ದಾರೆ ಅದನ್ನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಇಟ್ಟಿದ್ದಾರೆ. ಹಾಗಾಗಿ ಕೆಲವರಿಗೆ ಇದು ಅಷ್ಟಾಗಿ ಇಂಪ್ರೆಸ್ ಕೂಡ ಮಾಡದೇ ಇರಬಹುದು. ಆದ್ರೆ ಇವರೇನೋ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದೀವಿ ಅಂತ ಯಾವತ್ತೂ ಮೆನ್ಷನ್ ಮಾಡಿಲ್ಲ. ಅಂಡ್ ಸಿನಿಮಾ ಸ್ಟಾರ್ಟ್ ಆದಾಗಿಂದನೂ ಇದರ ಟೆಂಪ್ಲೇಟ್ ಹೇಗಿರುತ್ತೆ ಅಂತ ಹೇಳ್ತಾನೆ ಬಂದಿದ್ದಾರೆ. ಮೆಸೇಜ್ ಇಡಬೇಕು, ಮಜಾ ಕೊಡ್ಬೇಕು ಅಷ್ಟೇ. ಅಂಡ್ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದಷ್ಟು ಮೆಸೇಜ್ ಅನ್ನ ತಗೊಂಡು ಬರಬೇಕು. ಸೂಪರ್ ಡೈರೆಕ್ಷನ್ ಮಾಡಿದ್ದಾರೆ, ಚೆನ್ನಾಗಿ ಹಿಟ್ ಆಗುತ್ತೆ ಫಿಲ್ಮ್. ಒಂದು ಡ್ರಗ್ಸ್ ಬಗ್ಗೆ ತೋರಿಸಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದೆಲ್ಲ ಹುಡುಗರು ನೋಡಿ ಅದನ್ನ ಮಾಡಬಾರ್ದು ಅನ್ನೋದು ವಿಷಯ ತಿಳಿಸ್ಕೊಟ್ಟಿದ್ದಾರೆ, ಒಳ್ಳೆದಾಗಿದೆ. ಇನ್ಫ್ಯಾಕ್ಟ್ ದುನಿಯಾ ವಿಜಯ್ ಅವರ ಇಂಟೆನ್ಷನ್ಸ್ ಕೂಡ ಅದೇನೆ. ಇನ್ನು ರೌಡಿಸಂ ಮತ್ತೆ ಗ್ಯಾಂಗ್ ವಾರ್ ಅನ್ನೋದನ್ನ ಬೇಸ್ ಲೈನ್ ಆಗಿ ಇಟ್ಕೊಂಡು ಪ್ಯೂರ್ ಆಕ್ಷನ್ಸ್ ಅಂಡ್ ಕಮರ್ಷಿಯಲ್ ಎಲಿಮೆಂಟ್ ಗಳ ಮೂಲಕ ಯುವ ಪೀಳಿಗೆಯಲ್ಲಿ ಹಬ್ಬಿರೋ ಮಾದಕ ವಸ್ತುಗಳ ಚಟ ಮತ್ತದ್ರಿಂದ ಆಗ್ತಾ ಇರುವಂತ ಕೆಟ್ಟ ಪರಿಣಾಮಗಳ ಮೇಲೆ ಈ ಸಿನಿಮಾ ನಿಂತಿದೆ. ಇವತ್ತಿನ ಮಕ್ಕಳು ಬೆಂಕಿ ಪಟ್ಟಣದಲ್ಲಿರೋ ಕಡ್ಡಿ ತರ. ಎಸ್ಪೆಷಲಿ ವಿಜಯ್ ಅವರೇ ಸ್ವತಃ ಕೆಲವೊಂದು ಘಟನೆಗಳನ್ನ ನೋಡಿ ಹೀಗೆಲ್ಲ ಆಗ್ತಾ ಇದೆಯಾ ಅಂತ ಶಾಕ್ ಆಗಿದ್ರಂತೆ. ಕೆಲವೊಂದನ್ನ ರೆಕಾರ್ಡ್ ಕೂಡ ಮಾಡಿದ್ರಂತೆ. ಸೊ ಆ ನಿಟ್ಟಿನಲ್ಲಿ ಗ್ರೌಂಡ್ ರಿಯಾಲಿಟಿನ ಅರ್ಥ ಮಾಡಿಕೊಂಡು ರಿಯಲ್ ಇವೆಂಟ್ ಗಳನ್ನ ಆಧಾರವಾಗಿಟ್ಕೊಂಡು ತಮ್ಮದೇ ಸ್ಟೈಲ್ ನಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ. ಇನ್ನು ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ ಬರೋದಾದ್ರೆ, ಒಂದು ಹೀರೋ ಸ್ಟ್ರಾಂಗ್ ಆಗಿದ್ರೆ ವಿಲನ್ ಕೂಡ ಅದೇ ಮಟ್ಟಿಗೆ ಸ್ಟ್ರಾಂಗ್ ಆಗಿರ್ಬೇಕು. ಆಗ್ಲೇನೆ ನಾವು ಓಕೆ ಹೀರೋ ವಿಲನ್ ಅಂತ ಅಕ್ಸೆಪ್ಟ್ ಆಗೋದು. ಅದೇ ರೀತಿನೇ ಈ ಸಿನಿಮಾದಲ್ಲೂ ಕೂಡ ವಿಲ್ಲನ್ ಗೆ ಎಷ್ಟು ಮಟ್ಟಿಗೆ ಮೈಲೇಜ್ ಕೊಡಬೇಕು, ಯಾವ ಮಟ್ಟಿಗೆ ಸ್ಟ್ರಾಂಗ್ ಆಗಿ ತೋರಿಸಬೇಕು ತೋರಿಸಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ ಈ ಪ್ರಾಪರ್ ಆಗಿ ಒಂದು ಕತೆ ಹೋಗ್ತಾ ಇರೋದು ನಮ್ಗೆ ಗೊತ್ತಾಗಲ್ಲ. ಏನಿದು ಒಂದೊಂದು ಎಪಿಸೋಡ್ ತರ ತೋರಿಸ್ತಾ ಇದಾರೆ ಅಂತ, ಅಂದ್ರೆ ಆ ಗ್ಯಾಂಗ್ ಒಂಥರ ಈ ಗ್ಯಾಂಗ್ ಒಂಥರ ಅನ್ನೋ ತರ ತೋರ್ಸ್ಕೊಂಡು ಹೋಗ್ತಾರೆ. ಬಟ್ ಸೆಕೆಂಡ್ ಹಾಫ್ ಅಲ್ಲೇ ನಮ್ಗೆ ಅದು ಕ್ಲಾರಿಟಿ ಗೊತ್ತಾಗೋದು. ಇನ್ನು ಈ ಸಿನಿಮಾದಲ್ಲಿ ತೋರಿಸಿರುವಂತ ಕ್ಯಾರೆಕ್ಟರ್ಗಳು ಏನೋ ಇವರು ನೋಡಿದ್ರೆ ಸ್ಕ್ರೀನ್ ಅಲ್ಲಿ ನೋಡ್ತಂದ್ರೆ ಪಕ್ಕ ಇವ್ರುಗಳು ಮುಂಚೆ ಅದೇ ಮಾಡ್ತಾ ಇದ್ರ ಅವ್ರಗಳನ್ನೇ ತಕೊಂಡ್ ಬಂದು ಇವರು ಈ ಸಿನಿಮಾದಲ್ಲಿ ಮಾಡ್ಸಿದಾರೆ ಆಕ್ಟ್ ಅನ್ನೋ ತರ ನಮ್ಗೆ ಕಾಣಿಸುತ್ತೆ. ಆಮೇಲೆ ಈ ಸಿನಿಮಾದ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸಿನಿಮಾದಲ್ಲಿ ನಂಗೆ ಆತರ ಏನೋ ನೆಗೆಟಿವ್ ಪಾಯಿಂಟ್ ಗಳು ಕಂಡು ಬರಲಿಲ್ಲ. ಆದ್ರೆ ಈ ಸಿನಿಮಾದಿಂದ ಒಂದು ವಿಚಾರ ಮಾತ್ರ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಮೇನ್ ಆಗಿ ಏನಂದ್ರೆ ಪೊಲೀಸ್ ಅವ್ರಗಳಿಗೆ ಈ ರೀತಿ ಎಲ್ಲ ನಡೀತಾ ಇದೆ, ಇಂತಿಂತ ಏರಿಯಾದಲ್ಲಿ ಹಿಂಗೆಲ್ಲ ಆಗ್ತಾ ಇದೆ ಅಂತ ಒಂದು ಹಿಂಟ್ ಕೊಟ್ಟಂಗೂ ಆಯ್ತು. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡಿ ಅನ್ನೋ ತರನು ಈ ಸಿನಿಮಾ ಮುಖಾಂತರ ಹೇಳಿದ್ದಾರೆ. ಸೊ ಇದೆಯೋ ಇಲ್ವೋ ಅನ್ನೋದೆಲ್ಲ ಅಲ್ಲಿರೋ ಜನಗಳಿಗೆ ಗೊತ್ತು. ಅದನ್ನು ಕೂಡ ಪೊಲೀಸರು ಕೂಡ ನೋಡ್ಕೋತಾರೆ ಅಂತ ನಾವು ಅನ್ಕೋತೀವಿ.